ಎಲ್ಲಾರನ್ನೂ ಅನ್ಸ್ತಿದ್ದ ಪಾಕಿಸ್ತಾನ ಈ ನಡವರ್ಕ ತಾನ ಅಂಜಾಕತ್ತೈತಿ. ತಾಲಿಬಾನ್ ಆಕ್ರಮಿತ ಅಫ್ಘಾನ್ ಏನೈತಲ್ಲ ಪಾಕಿಸ್ತಾನದ ಮ್ಯಾಲ ದಾಳಿ ನಡೆಸೈತಿ. ಒಟ್ಟು ಒಂದಿಲ್ಲ ಒಂದು ಖ್ಯಾತಿ ತೆಗಿತೈತಿ, ತನಗ ತಾನ ಅನುಭವಿಸ್ತೈತಿ. ಆಜು ಬಾಜು ಇದ್ದಿದ್ದ ಸ್ನೇಹ ರಾಷ್ಟ್ರಗಳು ಈಗ ಸ್ನೇಹ ಬಿಟ್ಟ ದ್ವೇಷ ಕಾರಕತ್ತಾವ. ಈಗ ಅಫ್ಘಾನಿಸ್ತಾನದವ್ರ ದಾಳಿ ಬಗ್ಗೆನೂ ಪಾಕಿಸ್ತಾನ ಮಂದಿ ಇದನ್ನ ಮಾತಾಡತಾರ. ತಾಲಿಬಾನ್ ಉಲ್ಟಾ ಉನ್ಕೋ ಪಡ್ಗೆ. ಇನ್ನು ಪಾಕಿಸ್ತಾನದ ಪರಿಸ್ಥಿತಿ ಹೆಂಗಾಗೈತೆ ಅಂದ್ರ ತಾನ ತೋಡಿದ ಬಾವಿಗೆ ಹಗಲೊತ್ತು ತಾನ ಬಿದ್ದಂಗ ಆಗೈತಿ. इंडिया के बदले अफगानिस्तान और पाकिस्तान का अच्छा ताल्लुकात होना चाहिए था. ಇವ್ರ ಕುಣಿ ಅಂದಂಗ ಕುಣಿತರ ಅನ್ಕೊಂಡು ಅಷ್ಟು ಸಪೋರ್ಟ್ ಮಾಡಿದ್ರು. ಈಗ ಜಗತ್ತಿನಾಗ ಒಬ್ಬಂಟಿಯಾಗಿ ನಿಂತೈತಿ. ನಮಸ್ಕಾರ ರೀ. ಪಾಕಿಸ್ತಾನಕ್ಕ ಹೊಸದೊಂದು ಆತಂಕ ಕಾಡಾಕತ್ತೈತಿ ನೋಡ್ರಿ. ಎಲ್ಲಾರನ್ನೂ ಅನ್ಸ್ತಿದ್ದ ಪಾಕಿಸ್ತಾನ ಈ ನಡವರ್ಕ ತಾನ ಅಂಜಾಕತ್ತೈತಿ. ತಾ ಮಾಡಿದ ಕೆಲ್ಸಕ್ಕ ತಾನ ಅನುಭವಿಸಾಕತ್ತೈತಿ. ಒಂದು ದಿನಾನು ನೆಮ್ಮದಿಯಾಗಿ ಪಾಕಿಸ್ತಾನದಾಗ ಯಾರು ಜೀವನ ಮಾಡಂಗಿಲ್ಲ ಅಂತ ಪರಿಸ್ಥಿತಿ ಬಂದೈತಿ. ಪಾಕಿಸ್ತಾನದ ಮಂದಿಗೆ ತಿನ್ನಕ್ ಕೂಳಿಲ್ಲತ್ತ ನಮ್ಗೆಲ್ಲ ಗೊತ್ತೈತಿ. ಅಲ್ಲಿ ಮಂದಿಗೆ ಟ್ಯಾಕ್ಸ್ ಹೇರಿಕೆ ಹೆಂಗಾಗೈತೆ ಅನ್ನೋದ್ರ ಬಗ್ಗೆನೂ ನಮಗ್ ಗೊತ್ತೈತಿ. ಈಗ ಇನ್ನೊಂದು ದೊಡ್ಡ ಸಂಕಷ್ಟನ ಪಾಕಿಸ್ತಾನ ತಲೆ ಮೇಲೆ ಹಚ್ಚಿ ಕೂತೈತಿ. ಅದೇನ್ಪಾ ಅಂದ್ರ ತಾಲಿಬಾನ್ ಆಕ್ರಮಿತ ಅಫ್ಘಾನ್ ಏನೈತಲ್ಲ ಪಾಕಿಸ್ತಾನದ ಮ್ಯಾಲ ದಾಳಿ ನಡೆಸೈತಿ. ಅವ್ರು ಸುಮ್ಮಿದ್ರಿ, ಪಾಕಿಸ್ತಾನದವ್ರನ್ನ ಕೆಣಕಿದ್ರು. ಅವ್ರು ಯಾಕೆ ಬಿಡ್ತಾರ? ಪಾಕಿಸ್ತಾನದ ಮ್ಯಾಲ ಏರ್ ಸ್ಟ್ರೈಕ್ ಮಾಡ್ಯಾರ. ಪಾಕಿಸ್ತಾನ ಯಾವ್ಯಾವ ದೇಶ ಜೋಡಿ ಗಡಿ ಹೊಂದೈತಲ್ಲ ಆ ಯಾವ ದೇಶ ಜೋಡಿನೂ ಸರಿ ಇಲ್ರಿ. ಈ ಕಡೆ ಭಾರತ, ಆ ಕಡೆ ಅಫ್ಘಾನಿಸ್ತಾನ, ಒಟ್ಟು ಒಂದಿಲ್ಲ ಒಂದು ಖ್ಯಾತಿ ತೆಗಿತೈತಿ, ತನಗ್ ತಾನ ಅನುಭವಿಸ್ತೈತಿ. ಈಗ ಅಫ್ಘಾನಿಸ್ತಾನದವ್ರದ್ದು ಮತ್ತು ಭಾರತದ ಸಂಬಂಧ ಬಹಳ ಚಲೋ ಹೊಂಟೈತಿ. ಅಫ್ಘಾನಿಸ್ತಾನದಾಗ ಭಾರತ ಹೂಡಿಕೆ ಮಾಡತೈತಿ, ಬಿಸ್ನೆಸ್ ಡೆವಲಪ್ ಮಾಡತೈತಿ. ಹಿಂಗೆ ಇವು ಎರಡೂ ಸೇರಿದ್ ನೋಡಿ ಪಾಕಿಸ್ತಾನಕ್ಕ ತಡ್ಕೊಳಕ್ ಆಗ್ವಲ್ತು. ಅಫ್ಘಾನಿಸ್ತಾನದವ್ರ ನಮ್ಮ ಮೇಲೆ ದಾಳಿ ಮಾಡಾಕತ್ತಾರ, ಭಾರತದವ್ರಿಗೆ ಬೆಂಬಲ ನೀಡಾಕತ್ತಾರ. ಹಿಂಗೆಲ್ಲ ಮಾಡಿ ಪೂರ್ತಿ ಕಾಶ್ಮೀರ್ನ ಅವರೇ ತಗೋಬೇಕಂತ ಪ್ಲಾನ್ ಮಾಡ್ಯಾರ ಅಂತ ಸುದ್ದಿ ಮಾಡ್ಕೊಳತ್ತಾರ. ಯಾರ ಜೊತೆನೂ ಸುದ್ದಿ ಇಲ್ಲ ಅಂದ್ರ ಪಾಕಿಸ್ತಾನಕ್ಕ ಬ್ಯಾರೆ ಯಾವ ದೇಶರೇ ಸಪೋರ್ಟ್ ಮಾಡ್ತೈತಿ ನೀವ ಹೇಳ್ರಿ. ಈಗ ಜಗತ್ತಿನಾಗ ಒಬ್ಬಂಟಿಯಾಗಿ ನಿಂತೈತಿ. ಆಜು ಬಾಜು ಇದ್ದಿದ್ದ ಸ್ನೇಹ ರಾಷ್ಟ್ರಗಳು ಈಗ ಸ್ನೇಹ ಬಿಟ್ಟ ದ್ವೇಷ ಕಾರಕತ್ತಾವ. ಅಂತ ಕೆಲಸ ಮಾಡ್ಕೊಂಡಿದ್ದು ಪಾಕಿಸ್ತಾನನ ಐತಿ. ಇನ್ನ ಚೀನಾ ಸಾಲ ಕೊಟ್ಟಂಗ್ ಮಾಡ್ತು, ಒಂದಿಟ್ಟು ಆರ್ಥಿಕ ಸ್ಥಿತಿ ಹೆಚ್ಚು ಮಾಡ್ಕೊಡ್ರಪ್ಪ ಅಂತ ಹೇಳಿ ಸಾಲ ಕೊಟ್ಟು ಏನಾರ ಉದ್ಧಾರ ಮಾಡ್ತ ಅನ್ಕೊಂಡ್ರೆ ಸಾಲ ವಾಪಸ್ ಕೇಳತೈತಿ ಬಡ್ಡಿ ಸಮೇತ. ಚೀನಾ ಕೆಲಸನ ಇದ ಬಿಡ್ರಿ, ಯಾವತ್ತು ತನ್ನ ಬ್ಯಾಳೆ ಎಲ್ಲಿ ಬೈತಾವಲ್ಲ ಅಲ್ಲಿ ಅಷ್ಟ ಒಲಿ ಹೊತ್ತಿಸ್ತೈತದು. ಬ್ಯಾಳೆ ಬೆಂದು ಅಂದ್ರ ಒಲಿ ಯಾರ್ಸ್ ಹೋಗಿರ್ತೈತಿ. ಹಂಗ ಪಾಕಿಸ್ತಾನನ ಬಲಿ ಪಶು ಮಾಡೈತಿ. ಈ ಪಾಕಿಸ್ತಾನಕ್ಕೆ ಅದೆಲ್ಲಿ ಗೊತ್ತಾಕೈತಿ? ಚೀನಾನ ಶ್ರೇಷ್ಠ ಇದಕ್ಕ. ಅದಕ್ಕ ಎಲ್ಲಾ ದೇಶಗಳನ್ನ ವಿರೋಧ ಕಟ್ಕೊಂಡ ಇಷ್ಟರ ಮಟ್ಟಿಗೆ ಅನುಭವಿಸಾತೈತಿ. ಈಗ ಅಫ್ಘಾನಿಸ್ತಾನದವ್ರ ದಾಳಿ ಬಗ್ಗೆನೂ ಪಾಕಿಸ್ತಾನ ಮಂದಿ ಇದನ್ನ ಮಾತಾಡತಾರ. ಭಾರತದ್ದು ಮತ್ತು ತಾಲಿಬಾನ್ ಆಕ್ರಮಿತ ಅಫ್ಘಾನ್ದು ಸಂಬಂಧ ಚಲೋ ಐತಿ, ಅಲ್ಲಿ ಅವ್ರು ಡೆವಲಪ್ಮೆಂಟ್ಗಳು ಮಾಡ್ಕೊಳಕತ್ತಾರ, ಪಾಕಿಸ್ತಾನ ಒಬ್ಬಂಟಿಯಾಗಿ ನಿಂತೈತಿ ಅಂತೆಲ್ಲ ಮಾತಾಡತ್ತಾರ. ಅದನ್ನೊಂದ್ಸಲ ನೋಡ್ರಿ. इंडिया ने वहाँ पे इन्वेस्ट किया, इंडिया ने पार्लियामेंट बनाए, इंडिया ने इंफ्रास्ट्रक्चर पे इन्वेस्ट किया, इंडिया ने वहाँ पे रोड बनाए थे, हॉस्पिटल बनाए थे. ಇನ್ನು ಪಾಕಿಸ್ತಾನದ ಪರಿಸ್ಥಿತಿ ಹೆಂಗಾಗೈತೆ ಅಂದ್ರ ತಾನ ತೋಡಿದ ಬಾವಿಗೆ ಹಗಲೊತ್ತು ತಾನ ಬಿದ್ದಂಗ ಆಗೈತಿ. ಈ ತಾಲಿಬಾನಿಗಳಿಗೆ ಯಾವತ್ತೂ ಸಪೋರ್ಟ್ ಮಾಡಿ ದೇಶ ಯಾವ್ದಾರ ಐತಿ ಅಂದ್ರೆ ಅದು ಪಾಕಿಸ್ತಾನ ಒಂದ ನೋಡ್ರಿ. ಅವ್ರು ಯಾವ್ದಾ ದೇಶದ ಮೇಲೆ ದಾಳಿ ಮಾಡ್ಲಿ, ಏನ್ ಬೇಕಾದ್ ಮಾಡ್ಲಿ, ಎಂತಾದ ಕೆಟ್ಟ ಕೆಲಸ ಮಾಡ್ಲಿ, ಫುಲ್ ಸಪೋರ್ಟ್ ಕೊಟ್ಟಿದ್ದು ಪಾಕಿಸ್ತಾನ ಐತಿ. ಪಾಕಿಸ್ತಾನ ಏನ್ ಅನ್ಕೊಂಡಿತ್ತಪ್ಪ ಅಂದ್ರ ತಾಲಿಬಾನ್ದವ್ರು ಇವ್ರ ಮಾತ್ ಕೇಳ್ತಾರ, ಇವ್ರ ಕುಣಿ ಅಂದಂಗ ಕುಣಿತಾರ ಅನ್ಕೊಂಡು ಅಷ್ಟು ಸಪೋರ್ಟ್ ಮಾಡಿದ್ರು. ತಾಲಿಬಾನ್ ಅವ್ರಿಗೆ ತಿರುಗಿ ಬೀಳ್ತೈತೆ ಅಂತ ಅವ್ರಿಗೇನ್ ಗೊತ್ತು ಪಾಪ. ಈಗ ಅದನ್ನ ಅನುಭವಿಸತ್ತಾರ. पाकिस्तान मंदी इदनू हेळार नोड्री. और पाकिस्तान के साथ अच्छे क्यों नहीं है? क्योंकि पाकिस्तान ने पहले तालिबान बनाए थे और पाकिस्तान यही तवक्को कर रहे थे कि जो तालिबान ने टेक ओवर किया था वो 100% पाकिस्तान की हमदर्दी उनके साथ ही, पाकिस्तान का सपोर्ट उनके साथ था. इस वजह से तालिबान ने टेक ओवर किया था काबुल पे, अफ़गानिस्तान पे. और पाकिस्तान यही एक्सपेक्ट कर रहा था कि अब तालिबान हमारी मानेंगे, हमारे मुताबिक चलेंगे. हालांकि इस तरह हुआ नहीं है. तालिबान उल्टा गेम पलट गया ना. तालिबान उल्टा उनको पड़ गए. ಇನ್ನ ಪಾಕಿಸ್ತಾನದಾಗ ಸ್ವಲ್ಪ ಮಂದಿ ಏನ್ ಹೇಳ್ತಾರಂದ್ರ ಅಫ್ಘಾನಿಸ್ತಾನ ಭಾರತ ಜೋಡಿ ಸಂಬಂಧ ಚಲೋ ಇಟ್ಕೋಬಾರ್ದು, ಹಂಗ ನೋಡಿದ್ರ ಪಾಕಿಸ್ತಾನ ಅದಕ್ಕೆ ಭಾಳ ದೊಡ್ಡ ಉಪಕಾರ ಮಾಡೈತಿ, ಇದು ಯಾಕೆ ತಿರುಗಿ ಬಿತ್ತು ಅಂತ ಯೋಚನೆ ಮಾಡಿದ್ರ ಅಫ್ಘಾನಿಸ್ತಾನದವ್ರನ್ನು ಇಟ್ಕೊಂಡಿದ್ದಷ್ಟ ಬಿಟ್ರ ಅವ್ರನ್ನ ನಿಜವಾಗ್ಲೂ ಪಾಕಿಸ್ತಾನದವ್ರ ಹತ್ರ ಒಪ್ಕೊಲಿಲ್ಲ, ಅವ್ರಿಗೆ ಪೌರತ್ವ ನೀಡ್ಲಿಲ್ಲ. ಅದರಿಂದ ಇಷ್ಟೆಲ್ಲ ದೊಡ್ಡ ಗಲಭೆಗಳು ಸೃಷ್ಟಿ ಆದವು, ಯುದ್ಧ ನಡೆಯಕತ್ತಾವ ಅಂತ ಮಾತಾಡ್ತಾರ. इंडिया के बदले अफगानिस्तान और पाकिस्तान का अच्छा ताल्लुकात होना चाहिए था, क्योंकि
जब पाकिस्तान ने रूस को अड्डे दिए, उधर भेज दिया जंग के लिए, उधर अफ़गानिस्तान में जंग हुआ, उधर से लोगों ने इधर हिजरत किए, तो ये 30-40 साल आप कहीं भी दुनिया के किसी भी आइन में देखो, अगर आप किसी मुल्क में 25-30 साल रहेंगे तो आपको वहाँ की नेशनलिटी मिल जाती है। तो पाकिस्तान में भी ऐसा होना चाहिए, जो 30-40 साल इधर लोग रहे हैं ना, तो उनको नेशनलिटी मिल जानी चाहिए थी। उनको तो अब तक इधर के शहरी होने चाहिए थे। ಇನ್ನ ಪಾಕಿಸ್ತಾನ ಮಂದಿ ಹೇಳ್ತಾರ ಭಾರತದವರ ಮತ್ತು ಅಫ್ಘಾನಿಸ್ತಾನದವರ ಒಳ್ಳೆ ಮಂದಿ ಅದಾರಂತ. ಅಂದ್ರೆ ಇದ್ರ ಮೇಲೆ ನಮ್ಗೆ ಅರ್ಥ ಆಗ್ಬೇಕು, ಪಾಕಿಸ್ತಾನದವರ ಕೆಟ್ಟವ್ರ ಅದಾರಂತ. ಭಾರತದವರು ಅಫ್ಘಾನಿಸ್ತಾನವರು ಚಲೋ ತಂಗಿ ಕೂತ ಮಾತಾಡ್ತಾರ, ಅವ್ರ ಮಧ್ಯೆ ಯಾವುದೇ ವೈರತ್ವ ಇಲ್ಲ, ಅವರಿಂದ ಏನ್ ತಪ್ಪಾಕೈತಿ ಅಂತೆಲ್ಲ ಮಾತಾಡ್ತಾರ, ಅಂದ್ರೆ ಹಾಡಿ ಹೊಗಳ್ತಾರ. ಪಾಕಿಸ್ತಾನದವರ ಪಾಕಿಸ್ತಾನ ವಿರೋಧ ಮಾಡೋಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗೈತಿ ನೋಡ್ರಿ. इंडियन की आवाम, अफ़गानिस्तान की जो आवाम है, जो अच्छे लोग हैं, आज भी वो मिल के बैठते हैं, अच्छे हैं। चढ़ते पंजाब के और लहंदे पंजाब के लोग जो है वो मिल के बैठना है। ಇದಷ್ಟ ಅಲ್ರಿ, ಪಾಕಿಸ್ತಾನದ ಮಂದಿ ಹೇಳ್ತಾರ ನಮ್ಮನ್ನ ಆಳೋರು ಬ್ಯಾರೆದ್ರ ಜೋಡಿ ಸ್ನೇಹ ಬೆಳೆಸ್ಕೋಬೇಕು, ಇಲ್ಲಾಂದ್ರೆ ನಮ್ಮನ್ನ ಅಧೋಗತಿ ಕಳಿಸ್ತಾರ, ನಮ್ಮನ್ನ ಆಳೋರ್ಗೆ ಯಾವಾಗ ಬುದ್ಧಿ ಬರ್ತೈತಿ, ಭಾರತದವ್ರು ನೋಡಿದ್ರೆ ನಮ್ಮನ್ನ ಪ್ರೀತಿ ಮಾಡ್ತಾರಂತೆಲ್ಲ ಮಾತಾಡ್ಯಾರ. अगर हमारे हुक्मरान अच्छे हों ना, समझ गए, तो हम इंडिया के लोग हैं। मैं आपको इंडियंस हैं हम। यानी कि वो लव करते हैं हमसे। मैं आपको बता नहीं सकता कि मैं कैसे आपको क्या मिसाल दूँ, छोड़े। कहने का मकसद वो हमसे प्यार करते हैं। वो कहते हैं पाकिस्तानी बहुत अच्छे लोग हैं, हम कहते हैं इंडियन बहुत अच्छे हैं। ಪಾಕಿಸ್ತಾನದವರು ಗಜ್ವಾ ಈ ಹಿಂದಂತ ಮಾಡಕ್ ಹೊಂಟಿದ್ರು, ಹಿಂಗಂದ್ರ ಭಾರತನ ನಾಶ ಮಾಡೋದು. ಈಗ ತಾಲಿಬಾನ್ದವರು ಗಜ್ವಾ ಈ ಪಾಕಿಸ್ತಾನ್ ಮಾಡಕ್ ಹೊಂಟಾರ, ಹಂಗಂದ್ರ ಪಾಕಿಸ್ತಾನ ನಾಶ ಮಾಡೋದು. ಪಾಕಿಸ್ತಾನ್ ಜಗಳ ಭಾಳ ಹಳಿದೈತ್ರಿ, ಈಗ ಉಗ್ರ ರೂಪ ಪಡ್ಕೊಂಡೈತಿ. TTP ಅಂತ ಹೇಳಿ ಪಾಕಿಸ್ತಾನಿ ಫೋರ್ಸ್ ಒಂದಿತ್ತು, ಅದು ಪಾಕಿಸ್ತಾನಕ್ಕೆ ವಿರೋಧ ಆಗೈತಿ. ಪಾಕಿಸ್ತಾನದ ಮೇಲೆ ನಾವು ಉಲ್ಟಾ ದಾಳಿ ಮಾಡಾಕತ್ತೈತಿ. ನವೆಂಬರ್ 22ಕ್ಕೆ ಇಸ್ಲಾಮಾಬಾದ ಬನ್ನು ಅನ್ನೋ ತಾಲೂಕಿನಾಗ ತಾಲಿಬಾನ್ದವ್ರು ಅಟ್ಯಾಕ್ ಮಾಡಿದ್ರು. ಅದ್ರಾಗ ಪಾಕಿಸ್ತಾನದವ್ರು 12 ಮಂದಿ ಸತ್ರು ಅಂತ ಪಾಕಿಸ್ತಾನದವ್ರ ಹೇಳ್ಯಾರ. ಅವಾಗ ಪಾಕಿಸ್ತಾನದವರು ತಾಲಿಬಾನ್ದವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಂತ, ಹಿಂಗೆ ಒಮ್ಮಿಂದೊಮ್ಮೆ ದಾಳಿ ಮಾಡಬೇಡ್ರಿ, ಆತಂಕವಾದಿಗಳಿಗೆ ಹೊಟ್ಟಿಗೆ ಹಾಕೋದನ್ನ ನಿಂದಿಸ್ರಿ ಅಂತ ಹೇಳಿ. ಮತ್ತು 31 ಡಿಸೆಂಬರ್ಗೆ ಸೌತ್ ವಜಿಸ್ತಾನ್ ಬಳಿ ಒಂದು ಅಟ್ಯಾಕ್ ಆಯ್ತು. ಆವಾಗ ಪಾಕಿಸ್ತಾನದ 35 ಮಂದಿ ಸತ್ರು ಅಂತ ಸುದ್ದಿ ಆಯ್ತು. ಇದಕ್ಕೆ ರಿವೆಂಜ್ ತಗೊಳಕಂತ ಹೇಳಿ ಡಿಸೆಂಬರ್ 31ಕ್ಕೆ ಪಾಕಿಸ್ತಾನದವರು ತಾಲಿಬಾನ್ ಮೇಲೆ ಏರ್ ಸ್ಟ್ರೈಕ್ ಮಾಡಿದ್ರು. ಅದ್ರಾಗ 46 ಮಂದಿ ತಾಲಿಬಾನ್ದವ್ರು ಸತ್ತಾರ ನೋಡ್ರಿ. ಹಿಂಗ ಆಗಿ ಇದು ದಿನದಿಂದ ದಿನಕ್ಕೆ ಉಗ್ರ ರೂಪ ಪಡ್ಕೊಳತೈತಿ. ಮುಂದೇನಾಕೈತೋ ಗೊತ್ತಿಲ್ಲ. ಇಷ್ಟೆಲ್ಲ ಪಾಕಿಸ್ತಾನ ಮಂದಿದ ಮಾತು ಕೇಳಿದ್ಮೇಲೆ ಒಂದು ಮಾತು ಕರೆ ಆಕೈತಿ ನೋಡ್ರಿ. ಏನಪ್ಪಾ ಅಂದ್ರ ಪಾಕಿಸ್ತಾನ ಮಂದಿದು ಮನಸ್ಸ ಪರಿವರ್ತನೆ ಆಗತೈತಿ. ಅವ್ರಿಗೆ ಅರ್ಥ ಆಗತೈತಿ ಯಾವುದನ್ನ ಸಪೋರ್ಟ್ ಮಾಡಿದ್ರ ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬರ್ತೈತಿ ಅಂತ ಹೇಳಿ. ಯಾಕಂದ್ರೆ ಇಷ್ಟು ದಿನ ಭಯೋತ್ಪಾದಕರನ್ನ ಸಪೋರ್ಟ್ ಮಾಡಿ ಬೆಂಬಲ ಕೊಟ್ಟು ಕಡಿಗೆ ಬೀದಿಗೆ ಬಂದು ನಿಂತಾರು. ಇನ್ನು ಮತ್ತೆ ಅದನ್ನ ಮಾಡಿದ್ರ ಪೂರ್ತಿ ಬೀದಿ ಒಳಗೂ ಜಾಗ ಇರಂಗಿಲ್ಲ ಅಂತ ಅವ್ರಿಗೆ ಗೊತ್ತಾಗೈತಿ. ಇನ್ನ ಅವರೇ ಮಾಡಿದ ತಪ್ಪನ್ನ ಅವ್ರ ಸರಿ ಮಾಡ್ಬೇಕಂತಾರಲ್ರಿ. ಹಂಗ ಈಗ ಭಯೋತ್ಪಾದಕರಿಗೆ ನೆರವು ಕೊಡೋದನ್ನ ಅಲ್ಲಿ ಮಂದಿ ಬಿಡಬೇಕು, ಅವ್ರಿಗೆ ಬೆಂಬಲ ಕೊಡೋದನ್ನ ಬಿಡಬೇಕು. ಭಯೋತ್ಪಾದಕರಿಗೆ ಹೊಟ್ಟಿಗೆ ಮನಿ ಕರ್ಕೊಂಡೋಗಿ ಊಟ ಹಾಕ್ತಿದ್ರಲ್ಲ ಅದನ್ನೂ ಬಿಡಬೇಕು. ಇನ್ನ ಉಗ್ರಗಾಮಿಗಳನ್ನ ಬೆಳೆಸಿ ಬ್ಯಾರೆ ದೇಶದ ಮೇಲೆ ದಾಳಿಗಂತ ಕಳಿಸ್ತಾರಲ್ಲ, ಇವರು ಪಾಕಿಸ್ತಾನದ ಜನಪ್ರತಿನಿಧಿಗಳು, ಜನನಾಯಕರು, ರಾಜಕಾರಣಿಗಳು, ಅವ್ರಿಗೆ ಬುದ್ಧಿ ಹೇಳೋ ಕೆಲಸ ಮಂದಿನ ಮಾಡಬೇಕು. ಬ್ಯಾರೆ ದೇಶ ಜೋಡಿ ಸ್ನೇಹ ಸಂಬಂಧ ಇಟ್ಕೊಂಡ್ರ ಬೆಳಿತೀವಿ, ಇಲ್ಲಾಂದ್ರೆ ನಾವು ಹಿಂಗ ಹಾದಿಗೆ ಬರೋದಕ್ಕೈತಿ ಅಂತ ಹೇಳಿ ಒತ್ತಡ ಹಾಕಬೇಕು. ಅಲ್ಲಿ ತನಕ ಪಾಕಿಸ್ತಾನದ ಪರಿಸ್ಥಿತಿ ಬದಲಾಗಂಗಿಲ್ಲ ನೋಡ್ರಿ. ಬರೀ ಅವ್ರ ದಾಳಿ ಮಾಡ್ರು, ಇವ್ರ ದಾಳಿ ಮಾಡ್ರು, ದಾಳಿ ಮಾಡಿಸ್ಕೋತ ಇರ್ಬೇಕಾಕೈತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.